ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್. ನೀವು ನೋಡ್ತಾ ಇದ್ದೀರಾ ಹೊಸ ಮಹೇಂದ್ರದ ವಿಷನ್ ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಕಾರ್ ಇದು. ಸೊ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಇಂಡಿಪೆಂಡೆನ್ಸ್ ಡೇಗೆ. ಆಕ್ಚುಲಿ ಮಹೇಂದ್ರದ ಇಂಡಿಪೆಂಡೆನ್ಸ್ ಡೇಗೆ ತುಂಬಾ ಬ್ಯಾಶಿಂಗ್ ಆಗಿ ಬರ್ತಾರೆ. ಅಂಡ್ ಈ ಸಲ ಅಂತೂ ಏನ್ ಹೇಳ್ಬೋದು, 4 ಟೈಮ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಬ್ಯಾಶಿಂಗ್. ಯಾಕಂದ್ರೆ 4 ಕಾನ್ಸೆಪ್ಟ್ ಕಾರ್ನ ಅನ್ವೀಲ್ ಮಾಡಿದ್ದಾರೆ ಇಲ್ಲಿ. ಅಂಡ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಈ ಒಂದು ವಿಷನ್ ಟಿ ಬಗ್ಗೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಟೆಕ್ ಆಗಲಿ ಅಥವಾ ಒಳಗಡೆ ಆಗಲಿ ಹೇಗಿದೆ ಅಂತೆಲ್ಲ ಏನು ಕೂಡ ನಮಗೆ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಇದೊಂದು ಕಾನ್ಸೆಪ್ಟ್ ಕಾರ್ ಆಗಿರೋದ್ರಿಂದ ಅದನ್ನ ಟಚ್ ಕೂಡ ಮಾಡಕ್ ಬಿಡಲ್ಲ. ಬಟ್ ಹೊರಗಡೆ ಏನಿದೆ, ಈ ಒಂದು ಕಾರ್ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಈ ಒಂದು ಕಾರ್ ಬಗ್ಗೆ ಮಾತಾಡಿದರೆ, ನಾನು ಅವಾಗಲೇ ಹೇಳಿದಂಗೆ ತುಂಬಾ ಜನ ವೆಯ್ಟ್ ಮಾಡಿದಂತಹ ಥಾರ್ನ ಒಂದು ಇವಿ ಅಂತ ಕೂಡ ಹೇಳ್ಬೋದು ಇದನ್ನ. ಯಾಕಂದ್ರೆ ನಮಗೆ ಇಲ್ಲಿಂದ ಈ ಕಡೆ ಡಿಸೈನ್ ನಮಗೆ ಸ್ವಲ್ಪ ಆ ರೀತಿ ಕಾಣಿಸುತ್ತೆ, ಬಟ್ ಫ್ರಂಟ್ ಇಂದ ನೋಡುವಾಗ ನಮಗೆ ಕಂಪ್ಲೀಟ್ ಆಗಿ ಹೊಸ ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ನಾನು ಹೇಳೋದೇನಂದ್ರೆ, ಇದು ಆಕ್ಚುಲಿ ಕಾರ್ನ ಯಾವುದೇ ಒಂದು ರೀತಿಯ ಡಿಸೈನ್ ಅಲ್ಲ, ಇದು ಆಕ್ಚುಲಿ ಕಂಪ್ಲೀಟ್ ಆಗಿ ಹೊಸ ಪ್ಲಾಟ್ಫಾರ್ಮ್. ಇದು ಕಾರ್ನ ಪ್ಲಾಟ್ಫಾರ್ಮೇ ಅಲ್ಲ, ನಿಮಗೆ ಇದನ್ನ ನ್ಯೂ ಐಕ್ಯೂ ಅನ್ನೋಂಥದ್ದು ಪ್ಲಾಟ್ಫಾರ್ಮ್ ಅಂತ ಕರೀತಾರೆ ಇದರಲ್ಲಿ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಮಗೆ ಈ ಒಂದು ಕಾರ್ನ ಬಿಲ್ಡ್ ಮಾಡ್ತಾರೆ. ಸೊ ನ್ಯೂ ಐಕ್ಯೂ ಅನ್ನೋಂಥದ್ದು ಇವರ ಒಂದು ಮಹೇಂದ್ರದು ಹೊಸ ಒಂದು ಪ್ಲಾಟ್ಫಾರ್ಮ್. ಸೊ ಇದು ನಮಗೆ BE6 ಏನಿತ್ತು ಆ ಒಂದು ಟೈಮಲ್ಲಿ ಇಲ್ಲಿ ನೋಡ್ಬೋದು ನೀವು ನ್ಯೂ ಐಕ್ಯೂ ಅಂತ. ಸೊ BE6 ಏನಿತ್ತು ಆ ಒಂದು ಟೈಮಲ್ಲಿ ಇನ್ಯೂ ಅನ್ನೋಂಥ ಒಂದು ಪ್ಲಾಟ್ಫಾರ್ಮ್ ನ ತಗೊಬಂದು ಆ ಒಂದು ಕಾರ್ನ ತರಿಸಿದ್ರು, ಮಾಡಿದ್ರು BE6 ಮತ್ತೆ XEV9 ಅಂಡ್ ಇವಾಗ ಇದು ಆಕ್ಚುಲಿ ವಿಷನ್ ಟಿ ಅನ್ನೋಂಥ ಒಂದು ಹೆಸರು. ಮೇ ಬಿ ಇದು ಪ್ರೊಡಕ್ಷನ್ ವರ್ಷನ್ ಬರ್ತಾ ಇದ್ರ ಒಂದು ಹೆಸರು ಚೇಂಜ್ ಆಗ್ಬೋದು ಏನೋ ಅಂತ ನಂಗೆ ಅನಿಸ್ತಾ ಇದೆ. ಸೊ ಇದ್ರ ಒಂದು ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಕಂಪ್ಲೀಟ್ ಆಗಿ ಇಲ್ಲಿ DRLs ನೋಡ್ಬೋದು ಹೇಗಿದೆ ಅಂತ. ಅಂಡ್ LED ಹೆಡ್ ಲ್ಯಾಂಪ್ಸ್ ಇದೆ, ಅದ್ ಬಿಟ್ಟು ನಮಗೆ ವರ್ಟಿಕಲ್ ಸ್ಲಾಟ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ವಿಷನ್ ಟಿ ಅನ್ನುವಂಥ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಅಂಡ್ ಅದೇ ರೀತಿ ನಮಗೆ ಫ್ರಂಟ್ ಅಲ್ಲಿ ನೋಡಿದ್ರೆ ಫಾಗ್ ಲ್ಯಾಂಪ್ ನಾವಿಲ್ಲಿ ನೋಡ್ಬೋದು. ಅಂಡ್ 2 ಹುಕ್ ಏನಿದೆ ಅದು ನಮಗೆ ಅಲ್ಲಿ ಸಿಗುತ್ತೆ. ಅದ್ಬಿಟ್ಟು ಸೈಡಿಗೆ ಬರೋಣ. ಸೊ ಸೈಡಿಗೆ ಬಂದಾಗ ನಮಗೆ ತುಂಬಾ ಎದ್ದು ಕಾಣುವಂತ ವಿಷಯ ನಾನು ನಿಮಗೆ ಇನ್ನೊಂದು ಸೈಡ್ ಅಂತ ತೋರಿಸ್ತೀನಿ. ಸೊ ಈ ಒಂದು ಆಂಗಲ್ ಅಲ್ಲಿ ನೋಡ್ಬೋದು ಈ ಒಂದು ಕಾರ್ ಹೇಗಿದೆ ಅಂತ. ಸೊ ನನಗೆ ತುಂಬಾ ಬಾಡಿ ಕ್ಲಾಡಿಂಗ್ ಎಲ್ಲ ಹೇಳ್ಬೇಕಾದ್ರೆ ತುಂಬಾ ರಗಡ ಆಗಿದೆ. ತುಂಬಾ ಆಫ್ಟರ್ ಮಾರ್ಕೆಟ್ ಅಲ್ಲಿ ರೆಡಿ ಮಾಡುವಂತಹ ಒಂದು ಬಂಪರ್ ಆಗಿರ್ಬೋದು, ಬಾಡಿ ಕ್ಲಾಡಿಂಗ್ ಅಲ್ಲಿ ನಮಗೆ ಇದರಲ್ಲಿ ನೋಡ್ಬೋದು. ಸೊ ತುಂಬಾ ರಗಡಾಗಿ ಕೊಟ್ಟಿದ್ದಾರೆ. ಸೈಡಿಗೆ ಬಂದಾಗ ನಮಗೆ ಟೈರ್ ಬಗ್ಗೆ ಮಾತಾಡ್ಲೇಬೇಕು. ಈ ಒಂದು ಕಾರ್ ನಮಗೆ 20 ಇಂಚಿನ ಟೈರ್ ಬರುತ್ತೆ. ಇದ್ರಲ್ಲಿ ಇರುವಂತ ಇನ್ನೊಂದು ವಿಷಯ ಏನು ಅಂದ್ರೆ, ನಮಗೆ ಈ ಒಂದು ಅಲಾಯ್ ವೀಲ್ ಅಲ್ಲಿ ಇದರಲ್ಲಿ ಎಷ್ಟು ಇರಬೇಕು, ಮಿನಿಮಮ್ 23 PS ಅಥವಾ PSI ಏನಿದೆ ಪ್ರೆಷರ್ ಇರಬೇಕು, ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 38 ತನಕ ಇರ್ಬೋದು ಅನ್ನೋದು ಅವ್ರು ಕೊಟ್ಟಿದ್ದಾರೆ. ಸೊ ನಮಗೆ ಯಾವ ಟೈರ್ನಲ್ಲಿ ನಾವು ಓಡಿಸ್ತೀವೋ ಅದ್ರ ಮೇಲೆ ನಾವು ಅದನ್ನ ಡಿಪೆಂಡ್ ಆಗಿರುತ್ತೆ. ಅಂಡ್ ಟೈರ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ರಗಡಾಗಿದೆ, ತುಂಬಾ ದೊಡ್ಡ ಪ್ರೊಫೈಲ್ ನ ಟೈರ್ ಅಂತ ಹೇಳ್ಬೋದು. ಸೊ ಈ ಒಂದು ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದು ಆಕ್ಚುಲಿ 255/60 ಒಂದು ಟೈರ್ ಪ್ರೊಫೈಲ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ನೋಡಿ ಹೇಗಿದೆ ಅಂತ. ಸೊ ಎದ್ದು ಕಾಣುವಂತ ವಿಷಯಗಳು ನಮಗೆ ಸೈಡಲ್ಲಿ ಬಂದಾಗ ಅದು ಬಿಟ್ಟು ನಮಗೆ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು. ಸೊ ಕಾಂಪ್ಯಾಕ್ಟ್ SUV-ಗಳಲ್ಲಿ ಇಲ್ಲದೆ ಇರುವಂತಹ ಒಂದು ಅದಕ್ಕಿಂತ ಜಾಸ್ತಿ ಇರುವಂತ ವಿಷಯ ನಮಗೆ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಹೇಳ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ಆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ. ಸೊ ಮ್ಯಾಕ್ಸಿಮಮ್ ಒಂದು 300 mm ಆದ್ರೂ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಅದ್ಬಿಟ್ಟು ನಾವು ಸೈಡಲ್ಲಿ ನೋಡುವಾಗ ನಮಗೆ ಇಲ್ಲಿ ಇದರ ಒಂದು ಡಿಸೈನ್ ಆಗಿರ್ಬೋದು, ಇದರ ಡೋರ್ ಆಗಿರ್ಬೋದು, ಓವರ್ ನಮಗೆ ಇಲ್ಲಿ ಸಿಗುತ್ತೆ. ವಿಷನ್ ಟಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಅಲ್ಲಿದೆ. ಅದ್ಬಿಟ್ಟು ನಮಗೆ ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂದ್ರೆ, NU ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ನಮಗೆ ಇದರಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಏನು ಅಂದ್ರೆ, ಇಲ್ಲಿ ಮ್ಯಾಕ್ಸಿಮಮ್ ಪೇಲೋಡ್. ಸೊ ಮ್ಯಾಕ್ಸಿಮಮ್ ಪೇಲೋಡ್ ನಮಗೆ 45 kg ತನಕ ನಮಗೆ ಇದನ್ನ ಏನ್ ಹೇಳಿ ಮ್ಯಾಕ್ಸಿಮಮ್ ಪೇಲೋಡ್ ಇಡ್ಬೋದು. ಹಿಂದಕ್ಕೆ ಬಂದಾಗ ನಮಗೆ ಒಂದು ಸ್ಪೇರ್ ಟೈರ್ ಈ ರೀತಿಯಾಗಿ ಸಿಗುತ್ತೆ. ತುಂಬಾ ಸ್ಕ್ವೇರಿಶ್ ಆಗಿರುವಂತ ಒಂದು ವಿಷಯ ಅಂತ ಹೇಳ್ಬೋದು. ಸೊ ಹೊರಗಡೆ ವಿದೇಶದಲ್ಲಿ ಸಿಗುವಂತ ಕಾರ್ನ ಒಂದು ಲುಕ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆಕ್ಚುಲಿ ಗ್ಲೋಬಲ್ ಪ್ಲಾಟ್ಫಾರ್ಮ್ ಇದು. ಅಂಡ್ ಅದೇ ರೀತಿ ನಾವು ಸೈಡಲ್ಲಿ ಬಂದಾಗ ಅಥವಾ ಹಿಂದ್ಗಡೆ ಬಂದಾಗ ಈ ರೀತಿ ಅಂತ ಡಿಸೈನ್ ನಮಗೆ ಇದರಲ್ಲಿ ಸಿಗುತ್ತೆ. ಇಲ್ಲೊಂದು ಕ್ಯಾನ್ ಕೂಡ ಇಟ್ಟಿದ್ದಾರೆ. ಸೊ ಇದೇ ರೀತಿಯಂತ ಒಂದು ವಿಷಯನ ಅಲ್ಲೂ ಕೂಡ ನಾವು ಇಡ್ಬೋದು. ಅದನ್ನ ಆಕ್ಚುಲಿ ನಾವೇ ಮೌಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಚಾರ್ಜಿಂಗ್ ಸ್ಲಾಟ್ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ಕಾರಲ್ಲಿ ಬಂದಿರುವಂತ ವಿಷಯ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಓವರ್ 35 lakhs ಅಲ್ಲೇ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಮತ್ತೆ ಸಿಗೋಣ. ನಿಮಗೆ ಇದ್ರ ಬಗ್ಗೆ ಅಥವಾ ವಿಷನ್ ಟಿ ಬಗ್ಗೆ ಏನಿಸ್ತು ಅಂತ ಕೂಡ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ನೆಕ್ಸ್ಟ್ ಸೈನಿಂಗ್ ಆಫ್.